ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಇವೆಂಟ್ಗಳು ಈ ವಾರ ಕೂಡ ಇದ್ದಾವೆ. ಜೊತೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ನ ಮೇಲೆ ಪ್ರಭಾವ ಬೀರುವಂತವೇ ಆಗಿದ್ದಾವೆ. ನೋಡೋಣ ಯಾವೆಲ್ಲ ಇದ್ದಾವೆ, ಎಷ್ಟು ಮಟ್ಟಿಗೆ ಪ್ರಭಾವ ಬೀರಬಹುದು ಎಲ್ಲವನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋವನ್ನು ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ಲಾಸ್ಟ್ 5 days ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನಿಫ್ಟಿ ನೋಡಬಹುದು ಜಸ್ಟ್ 0.23% ಅಥವಾ 55 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಫ್ಲಾಟ್ ಇದೆ, ಚೆನ್ನಾಗಿ ಇತ್ತು, ನಂತರ ಡೌನ್ ಆಯ್ತು, ಮತ್ತೆ ಒಂದಷ್ಟು ರಿಕವರ್ ಆಯ್ತು. ಈ ರೀತಿ ಜಸ್ಟ್ 55 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನಿಫ್ಟಿ ಕಳೆದ ವಾರ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ 5 days ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು 0.13% ಅಥವಾ 97 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಸೊ ಎರಡು ಹೆಡ್ಲೈನ್ ಇಂಡೈಸಸ್ ಗಳು ಫ್ಲಾಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ ಅಥವಾ ಸ್ಲೈಟ್ಲಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಇನ್ನು ಅಮೆರಿಕನ್ ಮಾರ್ಕೆಟ್ ಕಡೆ ಬಂದ್ರೆ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದೆ ಕಳೆದ ವಾರ ಅಂತ ನೋಡೋದಾದ್ರೆ ಎಸ್ಪೆಷಲಿ ಶುಕ್ರವಾರ ನಿಯರ್ಲಿ 1% ಅಥವಾ 517 ಪಾಯಿಂಟ್ಸ್ ರ್ಯಾಲಿ ಡೌ ಜೋನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ನೋಡಬಹುದು ಫ್ಲಾಟ್ ಇದೆ, ಬಟ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಯರ್ಲಿ 1% ಅಪ್ ಅಲ್ಲಿ ಶುಕ್ರವಾರ ಕ್ಲೋಸಿಂಗ್ ಕಂಡು ಬಂದಿದೆ. ಓವರ್ ಆಲ್ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 0.72% ಅಥವಾ 386 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಏನು ಶುಕ್ರವಾರ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು, ಅದು ಮಾರ್ಕೆಟ್ ನ ಒಂದಷ್ಟು ರಿಕವರಿಗೆ ಕಾರಣ ಆಯ್ತು. ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಡೌನ್ ಆಗಿರ್ತಾ ಇತ್ತು. ಓವರ್ ಆಲ್ 186 ಪಾಯಿಂಟ್ಸ್ ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲಿ 0.43% ಅಥವಾ 113 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಶುಕ್ರವಾರ ನೋಡ್ಲಿಕ್ಕೆ ಸಿಕ್ಕಿದೆ. 5 days ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 2.26% ಅಥವಾ 604 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಾಸ್ಡಾಕ್. ಒಟ್ಟಿನಲ್ಲಿ ನಮ್ಮ ಮಾರ್ಕೆಟ್ ಫ್ಲಾಟ್ ಆಗಿದ್ರೆ ಅಮೆರಿಕನ್ ಮಾರ್ಕೆಟ್ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಇವೆಂಟ್ ಗಳ ಕಡೆ ಬಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಿಡ್ಲ್ ಈಸ್ಟ್ ಕನ್ಸರ್ನ್ ನ ಕಾರಣಕ್ಕೆ ಮಾರ್ಕೆಟ್ ಆ ಕಡೆನೆ ಹೆಚ್ಚು ಫೋಕಸ್ಡ್ ಆಗಿರುತ್ತೆ. ಅಲ್ಲಿಂದ ಅಂತೂ ಒಂದಲ್ಲ ಒಂದು ಸುದ್ದಿಗಳು ಬರ್ತಾನೆ ಇರುತ್ತೆ, ಹಾಗೂ ಎರಡೂ ಕಡೆಯಿಂದ ಒಂದಲ್ಲ ಒಂದು ಸ್ಟೇಟ್ಮೆಂಟ್ ಗಳು ಬರ್ತಾ ಇರುತ್ತೆ. ಅದಕ್ಕೆ ತಕ್ಕಂತೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಹಲವು ಸಲ. ಈಗ ಅಮೆರಿಕ ಯೋಚನೆ ಮಾಡ್ತಿರೋದೇನಂತಂದ್ರೆ ಎಕನಾಮಿಕ್ ಸ್ಯಾಂಕ್ಷನ್ಸ್ ಅನ್ನ ಇನ್ನೂ ಜಾಸ್ತಿ ಹಾಕೋ ಮೂಲಕ ದಿಗ್ಬಂಧನವನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಈಗಾಗಲೇ ಸ್ಟ್ರೈಟ್ ಆಫ್ ಹಾರ್ಮುಜ್ ಇಂದ ಇರಾನ್ ಹಡಗುಗಳು ಆಚೆ ಹೋಗೋದನ್ನ ತಡೀತಾ ಇದೆ ಬ್ಲಾಕೇಡ್ ಮಾಡೋ ಮೂಲಕ. ಇನ್ನು ಆರ್ಥಿಕವಾಗಿ ಕುಗ್ಗಿಸುವಂತ ಪ್ರಯತ್ನವನ್ನ ಅಮೆರಿಕ ಕೈಗೊಳ್ಳೋದ್ ಬಗ್ಗೆ ಮಾತುಗಳನ್ನ ಆಡ್ತಾ ಇದೆ. ಹಾಗಾಗಿ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಗೊತ್ತಿಲ್ಲ. ಇದ್ರ ಮೇಲೆ ನಾವು ಹೆಚ್ಚು ಫೋಕಸ್ ಇಟ್ಟಿರ್ಬೇಕಾಗುತ್ತೆ. ಇದ್ರ ಜೊತೆಗೆ ಪಾಕಿಸ್ತಾನ್ ಆರ್ಮಿ ಚೀಫ್ ಆಸಿಮ್ ಮುನೀರ್ ಇರಾನ್ಗೆ ವಿಸಿಟ್ ಮಾಡ್ತಾರೆ ಅಂತ ಸುದ್ದಿಗಳು ಬರ್ತಾ ಇದೆ. ನೋಡಬಹುದು US ಹಾಗೂ ಇರಾನ್ ಮಾತುಕತೆಗಳಿಗೆ ಮೀಡಿಯೇಟ್ ಮಾಡ್ಲಿಕ್ಕೆ ವಿಸಿಟ್ ಮಾಡ್ತಾರೆ ಅಂತ ಸುದ್ದಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಅಪ್ಡೇಟ್ ಗಳು ಬರ್ತಾವ ಅದನ್ನು ಕೂಡ ನಾವು ಕಾದು ನೋಡ್ಬೇಕಾಗುತ್ತೆ. ಇದು ಎಲ್ಲ ಅಪ್ಡೇಟ್ ಗಳ ಜೊತೆಗೆ ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಇಂದ ಯಾವುದೇ ಸುದ್ದಿ ಬಂದ್ರು ಮೊದಲು ರಿಯಾಕ್ಟ್ ಮಾಡೋದು ಕ್ರೂಡ್. ನೋಡಬಹುದು ಆಲ್ಮೋಸ್ಟ್ ನಿಯರ್ಲಿ 95 ರೇಂಜ್ ಅಲ್ಲಿ ಇದೆ ಕ್ರೂಡ್ ಇವಾಗ. ಸೊ ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೇನಾದ್ರೂ ರ್ಯಾಲಿ ಬಂದ್ರೆ ಇಕ್ವಿಟಿ ಮಾರ್ಕೆಟ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡೌನ್ ಫಾಲ್ ಬಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕ್ರೂಡ್ ಮೇಲೆ ಹೆಚ್ಚಿನ ಗಮನವನ್ನು ಇಟ್ಟಿರಬೇಕಾಗುತ್ತೆ ಆಸ್ ಎ ಇನ್ವೆಸ್ಟರ್ಸ್. ನಾಟ್ ಓನ್ಲಿ ಇನ್ವೆಸ್ಟರ್ಸ್, ಆಸ್ ಎ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಪ್ರತಿಯೊಬ್ಬರು ಕೂಡ ಕ್ರೂಡ್ ನ ಮೇಲೆ ಗಮನವನ್ನ ಇಟ್ಟಿರಬೇಕಾಗುತ್ತೆ. ಯಾಕಂದ್ರೆ ಇದರ ಮೊಮೆಂಟಮ್ ಮಾರ್ಕೆಟ್ ನ ಮೊಮೆಂಟಮ್ಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಹಾಗಾಗಿ ಏನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗ್ಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ನೆಕ್ಸ್ಟ್ ಬಿಗ್ ಇವೆಂಟ್ ಅಂತಂದ್ರೆ ಅಮೆರಿಕದ GDP ಡೇಟಾ ರಿಲೀಸ್ ಆಗ್ತಾ ಇದೆ. ನೋಡಬಹುದು 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ Q2. ಹಿಂದಿನ ಸಲ 2.1 ಎಸ್ಟಿಮೇಟ್ ಮಾಡಿದ್ರು, ಬಟ್ ಬಂದದ್ದು 1.5%. ಈಗ 1.5% ಎಸ್ಟಿಮೇಟ್ ಮಾಡ್ತಿದ್ದಾರೆ. ಯಾವ ಪ್ರಮಾಣದಲ್ಲಿ ಗ್ರೋತ್ ಆಗಿರುತ್ತೆ ಅದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. 26ನೇ ತಾರೀಕು ಅಮೆರಿಕದ GDP ಡೇಟಾ ಮೇಲೆ ಕಣ್ಣಿರ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಏನು ಭಾರತ ಹಾಗೂ ಅಮೆರಿಕದ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಅಪ್ಡೇಟ್ ಗಳು ಬರ್ತಾ ಇದಾವೆ. ಸರ್ಗಿಯೋ ಗೋರ್ ಅವರು ಕೂಡ ಅಪ್ಡೇಟ್ ಅನ್ನು ನಿನ್ನೆ ಕೊಟ್ಟಿದ್ದಾರೆ. ನೋಡಬಹುದು US ಇಂಡಿಯಾ ಟ್ರೇಡ್ ಡೀಲ್ ಆಲ್ಮೋಸ್ಟ್ ಡನ್ ಆಸ್ ಫೈನಲ್ ಲೀಗಲ್ ಡೀಟೇಲ್ಸ್ ಆರ್ ವರ್ಕ್ಡ್ ಔಟ್. ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಬಟ್ ನೆನ್ನೆ ತಾನೇ ನಾವು ಕೆನಡಾದ ಟ್ರೇಡ್ ಡೀಲ್ ಫೇಲ್ ಆಗಿರೋ ಬಗ್ಗೆ ಸುದ್ದಿಯನ್ನ ನೋಡಿದೀವಿ. ಇನ್ ಕೇಸ್ ಏನಾದ್ರೂ ಕೊನೆ ಮೂಮೆಂಟ್ ಅಲ್ಲಿ ಆ ರೀತಿ ಆದ್ರೆ ಗೊತ್ತಿಲ್ಲ ಆಮೇಲೆ ಯಾವ ರೀತಿ ಅಪ್ಡೇಟ್ ಗಳು ಬರುತ್ತವೆ ಅಂತ. ಒಟ್ಟಿನಲ್ಲಿ ಈ ಟ್ರೇಡ್ ಡೀಲ್ ಸೈನ್ ಆಗೋವರೆಗೂ ಕುತೂಹಲ ಅಂತೂ ಇದ್ದಿದ್ದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಅಪ್ಡೇಟ್ ಗಳು ಬರ್ತಾವ ಅನ್ನೋದನ್ನು ಕೂಡ ನೋಡಬಹುದು. ಹಾಗೆ ಈ ವಾರ ಜಾಕ್ಸನ್ ಹೋಲ್ ಸಿಂಪೋಸಿಯಂ ಇದೆ. 27ರಿಂದ 29ನೇ ತಾರೀಕು ಇರುತ್ತೆ. ಅಂದ್ರೆ ವಿಶ್ವದ ಮೇಜರ್ ಸೆಂಟ್ರಲ್ ಬ್ಯಾಂಕ್ ಗಳ ಚೀಫ್ ಗಳು ಇಲ್ಲಿ ಬರ್ತಾರೆ. ಅದರಲ್ಲೂ ಎಸ್ಪೆಷಲಿ ಫೆಡ್ ಚೀಫ್ ಇರ್ತಾರೆ. ಈಗ ನಿಮ್ಗೆ ಗೊತ್ತಿರೋ ಹಂಗೆ ಹೊಸ ಚೀಫ್ ಬಂದಿದ್ದಾರೆ, ಕೆವಿನ್ ವಾರ್ಶ್. ಅವರ ಸ್ಪೀಚ್ ಇರುತ್ತೆ. ಜೊತೆಗೆ ಅವರ ಮೊದಲನೇ ಜಾಕ್ಸನ್ ಹೋಲ್ ಸಿಂಪೋಸಿಯಂ ಆಗಿರುತ್ತೆ. ಅಲ್ಲಿ ಏನೆಲ್ಲ ಅಪ್ಡೇಟ್ ಅನ್ನ ಕೊಡ್ತಾರೆ
ಅದರಲ್ಲೂ GDP ಡೇಟಾಗಳು ರಿಲೀಸ್ ಆಗಿರುತ್ತೆ ಅಷ್ಟರಲ್ಲಿ. ಇನ್ನು CPE ಡೇಟಾಗಳಿರುತ್ತೆ. ಅವೆಲ್ಲ ನೋಡಿದ್ಮೇಲೆ ಯಾವ ರೀತಿಯ ಸ್ಟೇಟ್ಮೆಂಟ್ ಗಳು ಬರುತ್ತೆ ಅದು ಕೂಡ ಬಹಳನೇ ಮ್ಯಾಟರ್ ಆಗುತ್ತೆ ಮಾರ್ಕೆಟ್ಗೆ. ಕೆಲವು ಸಲ ಮಾರ್ಕೆಟ್ ರಿಯಾಕ್ಷನ್ ಅನ್ನು ಕೂಡ ಮಾಡಿದೆ. ಹಾಗಾಗಿ ಇದ್ರ ಮೇಲೂ ಕೂಡ ಕಣ್ಣಿಟ್ಟಿರ್ಬೇಕಾಗುತ್ತೆ. 27ರಿಂದ 29ರವರೆಗೂ ಕೂಡ ಈ ಜಾಕ್ಸನ್ ಹೋಲ್ ಸಿಂಪೋಸಿಯಂ ಇರುತ್ತೆ. ಇನ್ನು ಭಾರತದ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ. IIP ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ 28ನೇ ತಾರೀಕು, ಅಂದ್ರೆ ಶುಕ್ರವಾರ ರಿಲೀಸ್ ಆಗುತ್ತೆ. ಇದರ ಕಡೆ ಕೂಡ ಗಮನವನ್ನ ಕೊಡಬಹುದು ಯಾವ ರೀತಿ ಇರುತ್ತೆ ಅಂತ. ಇನ್ ಕೇಸ್ ಡ್ಯೂರಿಂಗ್ ದ ಮಾರ್ಕೆಟ್ ಬಂದ್ರೆ ಮೇ ಬಿ ಸ್ವಲ್ಪ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗಬಹುದು. ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿತ್ತು, ನೋಡೋಣ ಈಗ ಯಾವ ರೀತಿ ಇರುತ್ತೆ ಅಂತ. ಇದ್ರ ಮೇಲೂ ಕೂಡ ಗಮನವನ್ನ ಇಡಬಹುದು. ಏನು ನಿಮಗೆ ಗೊತ್ತಿರೋ ಹಾಗೆ F&O ಎಕ್ಸ್ಪೈರಿ ಕೂಡ ಇರುತ್ತೆ, ಮಂತ್ಲಿ ಎಕ್ಸ್ಪೈರಿ. ಅದರಲ್ಲೂ ಈ ವಾರ ಇರೋದು ನಮಗೆ ಗೊತ್ತಿರೋ ಹಾಗೆ ವಾಲಟಿಲಿಟಿ ಇದ್ದೇ ಇರುತ್ತೆ. ಎಕ್ಸ್ಪೈರಿ ಇದ್ದಂತ ಸಂದರ್ಭದಲ್ಲಿ ವೀಕ್ಲಿ ಬೇರೆ, ಮಂತ್ಲಿ ಎಕ್ಸ್ಪೈರಿ ಇದ್ದಾಗ ವಾಲಟಿಲಿಟಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗಾಗಿ ಇದನ್ನು ಕೂಡ ನೋಡಬಹುದು ಯಾವ ರೀತಿ ಇರುತ್ತೆ ಡೆವಲಪ್ಮೆಂಟ್ಸ್ ಅಂತ. ಏನು FIS/DIS ಆಕ್ಟಿವಿಟಿ ಕಡೆ ಬಂದು ಶುಕ್ರವಾರದ ಸೆಷನ್ ಅಲ್ಲಿ 542 ಕೋಟಿ FIS ನೆಟ್ ಸೆಲ್ ಅನ್ನ ಮಾಡಿದ್ದಾರೆ. DIS 2124 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಓವರ್ ಆಲ್ ಇಲ್ಲಿವರೆಗೂ 2500 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ FIS. DIS 34,369 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಈ ಕಡೆ ಕೂಡ ಗಮನವನ್ನ ಇಟ್ಟಿರಬಹುದು. ಅದರಲ್ಲೂ ಎಸ್ಪೆಷಲಿ ಇತ್ತೀಚೆಗೆ ಸ್ವಲ್ಪ FPS ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ ನೋಡಬಹುದು. FPI ಇನ್ವೆಸ್ಟ್ 23,544 crore ಇಂಡಿಯನ್ ಇಕ್ವಿಟೀಸ್ ಇನ್ ಆಗಸ್ಟ್ ಆನ್ ಅರ್ನಿಂಗ್ಸ್ ರಿವೈವಲ್ ರುಪಿ ಸ್ಟೆಬಿಲಿಟಿ. ರುಪಿ ಕೂಡ ಸ್ಟೇಬಲ್ ಆಗಿದೆ ಈ ತಿಂಗಳು ಒಂದಷ್ಟು ಮಟ್ಟಿಗೆ. ಜೊತೆಗೆ ರಿಸಲ್ಟ್ ಸೀಸನ್ ಕೂಡ ಸ್ವಲ್ಪ ಅಟ್ರಾಕ್ಟಿವ್ ಆಗಿದ್ದರಿಂದ ಸೆಲೆಕ್ಟಿವ್ ಆಗಿ ಇವರು ಫೋಕಸ್ ಮಾಡಿದ್ದಾರೆ, ಎಲ್ಲ ಕಡೆ ಅಂತ ಅಲ್ಲ, ಸೆಲೆಕ್ಟಿವ್ ಆಗಿ. ಹಾಗಾಗಿ ಒಳ್ಳೆ ಇನ್ಫ್ಲೋ ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ತುಂಬಾ ಸೆಲ್ಲಿಂಗ್ ನ ನಂತರ. ಹಾಗಾಗಿ ಈ ವಾರ ಯಾವ ರೀತಿ ಇರುತ್ತೆ ಇವರ ಕಡೆಗಿಂದ ರೆಸ್ಪಾನ್ಸ್ ಅನ್ನೋದನ್ನು ಕೂಡ ವಾಚ್ ಮಾಡಬಹುದು. ಹಾಗೆ ಡಾಲರ್ ಎದುರುಗಡೆ ರುಪಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು. ಒಂದಷ್ಟು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇತ್ತೀಚಿನ ದಿನಗಳಲ್ಲಿ. ಬಟ್ ಇದೇ ರೀತಿ ಕಂಟಿನ್ಯೂ ಆಗುತ್ತಾ ಅದು ಬಹಳ ಮ್ಯಾಟರ್ ಆಗುತ್ತೆ. ರುಪಿ ಕೂಡ ವಾಚ್ ಮಾಡಬಹುದು. ಏನು ಗೋಲ್ಡ್ ಅಲ್ಲಿ ಲಾಸ್ಟ್ ವೀಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಆದರೆ ಇಂದಿನ ವೀಕ್ ಕೂಡ ಒಳ್ಳೆ ಗೇನ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಆಲ್ಮೋಸ್ಟ್ 146 ವರೆಗೂ ಹೋಗಿದ್ದು 166 ವರೆಗೂ ಕೂಡ ಬಂದಿದೆ. ಒಳ್ಳೆ ಮೊಮೆಂಟಮ್ ಕಂಡು ಬರ್ತಿದೆ. ಬಟ್ ಕೇರ್ಫುಲ್ ಆಗಿ ವಾಚ್ ಮಾಡಬೇಕಾಗುತ್ತೆ ಗೋಲ್ಡ್ ಅನ್ನು ಕೂಡ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಪ್ರೈಮರಿ ಮಾರ್ಕೆಟ್ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು ಈ ವಾರ ಕೂಡ. ಯಾಕಂದ್ರೆ ಈಗಾಗಲೇ ಹಲವು IPOಗಳು ಕ್ಲೋಸ್ ಆಗಿದಾವೆ, ಅವುಗಳ ಲಿಸ್ಟಿಂಗ್ ಇರುತ್ತೆ. ಜೊತೆಗೆ ಟೆಂಪ್ಸೆನ್ಸ್ ಇನ್ಸ್ಟ್ರೂಮೆಂಟ್ಸ್ IPO ನಾಳೆ ಕೂಡ ಓಪನ್ ಇರುತ್ತೆ. ಆಗ್ಮಂಟ್ ಎಂಟರ್ಪ್ರೈಸಸ್ ನಾಡಿದ್ವರೆಗೂ ಓಪನ್ ಇರುತ್ತೆ. ನಂತರ ಸ್ಕೈವೇಸ್ ಏರ್ ಸರ್ವಿಸಸ್ ನಾಳೆಯಿಂದ ಓಪನ್ ಆಗ್ತಾ ಇದೆ. ಐಟೆಕ್, ಸಿಂಬೋಯಟೆಕ್ 3 IPOಗಳು ನಾಳೆಯಿಂದ ಓಪನ್ ಆಗ್ತಾ ಇದಾವೆ. ಇನ್ನು ಅನ್ನು ಪ್ರಾಜೆಕ್ಟ್ಸ್ 25ರಿಂದ ಓಪನ್ ಆಗುತ್ತೆ. ಲುಮಿನೋ ಇಂಡಸ್ಟ್ರೀಸ್ 27ಕ್ಕೆ. ಓವರ್ ಆಲ್ ಮೋರ್ ದನ್ 10 IPOs ಈ ವಾರ ಸುದ್ದಿಯಲ್ಲಿರ್ತವೆ. ಹಾಗಾಗಿ ಈ ಕಡೆ ಕೂಡ ಗಮನವನ್ನ ಇಡಬಹುದು. ಯಾವ ಕಂಪನಿ ಹೇಗಿದೆ ಅನ್ನೋದನ್ನ ಸ್ಟಡಿ ಕೂಡ ಮಾಡಬಹುದು. ಜೊತೆಗೆ ಈಗಾಗಲೇ ಕ್ಲೋಸ್ ಆಗಿರುವಂತಹ IPOಗಳು ಯಾವ ರೀತಿ ಲಿಸ್ಟ್ ಆಗ್ತವೆ, ಅನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ, ಇದ್ರ ಮೇಲೂ ಕೂಡ ಗಮನವನ್ನ ಇಡಬಹುದು ಆಸ್ ಎ ಇನ್ವೆಸ್ಟರ್ಸ್. IPO ಮತ್ತೆ ದೊಡ್ಡ ಮಟ್ಟದಲ್ಲಿ ಬರ್ತಿದ್ದಾವೆ, ಸ್ಟಡಿ ಮಾಡಬಹುದು ಇವುಗಳನ್ನು ಕೂಡ. ಇನ್ನು ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಈ ವಾರ ಆಸ್ ಯೂಶುವಲ್ ಹಲವಾರು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿರ್ತವೆ. ಮಯಾಂಕ್ ಕ್ಯಾಟಲ್ ಫುಡ್ 1:1 ದೇಶದಲ್ಲಿ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ, ಬೋನಸ್ ಅನ್ನು ಕೊಡ್ತಿದೆ. ಶೇರುಗಳು ಡಬಲ್ ಆಗುತ್ತೆ, ಅಂದ್ರೆ ನಾಳೆನೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಎಕ್ಸ್ ಡೇಟ್ ನ ಕಾರಣಕ್ಕೆ. ಇನ್ನು TD ಪವರ್ ಸಿಸ್ಟಮ್ ಸ್ಟಾಕ್ ಸ್ಪ್ಲಿಟ್ ಇದೆ, ಅದು ಕೂಡ ನಾಳೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರು ಇದ್ರೆ ಪ್ರೈಸ್ ನಾಳೆ ಡೌನ್ ತೋರಿಸುತ್ತೆ, ಬಟ್ ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ. ಅಡಿಷನಲ್ ಶೇರ್ಗಳು ನಿಮ್ಗೆ ಬರುತ್ತೆ, ಅಲ್ಲಿವರೆಗೂ ಡೌನ್ ತೋರಿಸುತ್ತೆ, ಬಟ್ ಶಾಕ್ ಆಗ್ಬೇಕಾಗಿಲ್ಲ ಅದಕ್ಕೆ. ಇನ್ನು ವಾಟರ್ ವೇಸ್ ಲೀಸರ್ ಟೂರಿಸಂ ಸ್ಟಾಕ್ ಸ್ಪ್ಲಿಟ್ ಇದೆ, ನಾಡಿದ್ದಿದೆ. ಇದು 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 1 ರೂಪಾಯಿ ಮಾಡ್ತಾ ಇದೆ, ಅಂದ್ರೆ ಒಂದು ಶೇರು 10 ಶೇರ್ಗಳಾಗುತ್ತೆ. ಇದನ್ನು ಕೂಡ ವಾಚ್ ಮಾಡಬಹುದು. ನಂತರ ಹಲವು ಕಂಪನಿಗಳ ರೈಟ್ಸ್ ಇಶ್ಯೂ ಇದೆ, ಅದರ ಜೊತೆಗೆ ಡಿವಿಡೆಂಡ್ಸ್ ಗಳು. ನಂತರ ರೋಟೋಗ್ರಾಫಿಕ್ಸ್ ನ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ, 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 2 ರೂಪಾಯಿ ಮಾಡ್ತಾ ಇದೆ, ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಸ್ಪೈಸ್ ಐಲ್ಯಾಂಡ್ ಇಂಡಸ್ಟ್ರೀಸ್ ನ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ, ಅದು ಕೂಡ 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 2 ರೂಪಾಯಿ ಮಾಡ್ತಿದೆ, 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಇನ್ನು ಉಳಿದ ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಇರುತ್ತೆ. ಈ ಎಲ್ಲ ಕಂಪನಿಗಳನ್ನು ಕೂಡ ವಾಚ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.